ಜೋಳ ನೀಡ್ರಿ ಅಂತಂದು ಕೇಳಕ್ಕೆ ಹೋಗ್ರಿ ಅಂತ ಏನೇನೋ ಜೋಕ್ ಮಾಡ್ತಿದ್ರು. ಅದರಲ್ಲೇ ಎಂಜಾಯ್ ಮಾಡೋದು. ಗಂಡ ಸೇಫ್ ಆಗಿರಬೇಕು ಅಂದರೆ ಪಾಸಿಟಿವ್ ವೈಬ್ಸ್ ಇರುತ್ತಾ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾಸ್ ಬ್ಯೂಟಿ ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನನ್ನ ನೆಕ್ಸ್ಟ್ ಹೊಸ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ. ಇವತ್ತಿನ ಲಾಗು ನಮ್ಮ ಬೇಬೀಸ್ ಮೊದಲನೇ ಮೊಹರಂ ಯಾವ ಥರ ಇತ್ತು ಅಂತ ತೋರಿಸ್ತಿದ್ದೀವಿ. ಏನು ಅಂತಂದರೆ ಇವತ್ತು ನಾವು 3 ದಿನದವ್ರು ಅಂತ ಹೇಳ್ತಾರೆ ನಮ್ಮ ಮನೇಲಿ. ಗಂಧರಾತ್ರಿ ದಿನ ನಾವು ಪಕ್ಕೀರ್ಗಳು ಹಾಕ್ತೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗುಡಿಗೆ ಹೋಗಬೇಕಿತ್ತು, ಬಟ್ ಮಳೆ ಜಾಸ್ತಿ ಇರೋದ್ರಿಂದ ಇನ್ನೂ ನನ್ನ ಮಕ್ಕಳು ಇನ್ನೂ ಸಣ್ಣವರಿದ್ದಾರಲ್ಲ, ಇನ್ನೂ ಇವಾಗ 3 ಮಂತ್ಸ್ ಕಂಪ್ಲೀಟ್ ಆಯಿತು. ಹಾಗಾಗಿ ನಮ್ಮಪ್ಪ ಇಲ್ಲೇ ತೊಗೊಂಡು ಬಂದು ಹಾಕು ಅಂತ ಹೇಳಿದರು. ದೇವ್ರಿಗೆ ಹೋಗಿ ಇಲ್ಲೇ ತೊಗೊಂಡು ಬಂದು ಅವ್ರಿಗೆ ಲಾಡಿ ಮತ್ತು ಕೊಳ್ಳಾಗ ಕೈಯೊಳಗೆ ಹಾಕಿದ್ರು ನಮ್ಮ ತಮ್ಮ ತೊಗೊಂಡು ಬಂದು. ಆ್ಯಕ್ಚುಲಿ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ನಮ್ಮದು. ಅಂದರೆ ಇವ್ರದ್ದು ಫಸ್ಟ್ ಮೊಹರಮಲ್ಲ, ಹೋಗಿ ಬರಬೇಕು ಅನ್ನೋದಿತ್ತು. ಬಟ್ ಮಳೆ ಜಾಸ್ತಿ ನಿಂದಿರಲೇ ಇಲ್ಲ, ಅವತ್ತು ಕಂಟಿನ್ಯೂ ಆಗಿತ್ತು. ಹಾಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲೇ ಮನೇಲಿ ತಂದು ಹಾಕ್ತಿದ್ದೀವಿ. ಅವರಿಗೆ ಸ್ವಲ್ಪ ದೊಡ್ಡದಲ್ಲ, ಜಾಸ್ತಿ ಆಗ್ತಿದ್ದವು. ನಮ್ಮ ಪಪ್ಪ ಸ್ವಲ್ಪ ಜೋಕ್ ಮಾಡ್ತಿದ್ರು, ಪಕ್ಕೀರ್ಗಳು ಅಂತ. ಮತ್ತು ಇವು ನಮ್ಮ ಸೈಡ್ ಹೆಂಗಂತಂದರೆ ಪಕ್ಕೀರಾದರೆ ಜೋಳ ನೀಡಿಸ್ಕೊಳಕ್ಕೆ ಹೋಗ್ತಾರೆ, ರೊಟ್ಟಿ ಜೋಳ. ಪಕ್ಕೀರ್ ಜೋಳ ನೀಡ್ರಿ ಅಂತಂದು ಕೇಳಕ್ಕೆ ಹೋಗ್ರಿ ಅಂತ ಏನೇನೋ ಜೋಕ್ ಮಾಡ್ತಿದ್ರು. ಅದರಲ್ಲೇ ಎಂಜಾಯ್ ಮಾಡೋದು. ಸೊ ಇವಳು ಮಲ್ಕೊಂಡಿದ್ಲು, ನನ್ನ ಸೆಕೆಂಡ್ ಬೇಬಿ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು, ಸೊ ಮಾರ್ನಿಂಗ್ 5 ಗಂಟೆ ಆಗಿತ್ತು. ಅವಾಗ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರು ಅವರು. ಹಾಗೆ ಒಂದು ಕ್ಲಿಪ್ಸ್ನ ತಕ್ಕೊಂಡೆ. ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಇದ್ದಾರೆ. ಮಿಡಲ್ 1 ಮಂತ್ ಸ್ವಲ್ಪ ಜಾಸ್ತಿ ಹತ್ರು. ಇವಾಗ ಓಕೆ, ಚೆನ್ನಾಗಿ ಆಟ ಆಡ್ತಾರೆ, ಎಲ್ಲ ಎಂಜಾಯ್ ಮಾಡ್ತಿದ್ದೀನಿ ಅವ್ರ ಜೊತೆ ನಾನು. ಸ್ವಲ್ಪ ತಿಳಿಯಾತೈತಿ ಇವಾಗ. ಅಂದರೆ ಇವಾಗ 3 ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ, ನನ್ನ ಗುರುತು ಹಿಡಿತಿದ್ದಾರೆ ಇವಾಗ. ಆ ಸೈಡ್ ಈ ಸೈಡ್ ಅಡ್ಡಾಡಿದರೆ ನೋಡ್ತಾರೆ. ಸೊ ಖುಷಿ ಆಗುತ್ತಾ. ಬಟ್ ಅವ್ರ ಪಪ್ಪ ಸ್ವಲ್ಪ ಮಿಸ್ ಮಾಡ್ಕೋತಾರೆ ಇವನ್ನೆಲ್ಲ, ಅದೇ ಒಂದು ಬೇಜಾರು. ಲಾಸ್ಟ್ ಟೈಮು ಅವ್ರ ಪಪ್ಪ ಇದ್ದರು ಮೊಹರಮಿಗೆ, ಬಟ್ ಇವ್ರು ಇರಲಿಲ್ಲ. ಬಟ್ ಈ ಸಾರಿ ಇವರಿದ್ದಾರೆ, ಅವ್ರ ಪಪ್ಪ ಇರಲಿಲ್ಲ. ಏನು ಅಂತಂದರೆ ಲಾಸ್ಟ್ ಟೈಮು ನಾನು ಇಲ್ಲೇ ನಮ್ಮಮ್ಮನ ಊರಿಗೆ ಬಂದಿದ್ದೆ. ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು. ಅಂದರೆ ನಮ್ಮ ಪಪ್ಪ ಕಂದೂರಿ ಮಾಡ್ತೀನಿ ಅಂತ ಹೇಳಿದರು, ಬ್ಯಾಟಿ ಮಾಡ್ತೀನಿ ಅಂತಂದು ಬೇಡ್ಕೊಂಡಾಗ ಬಂದಿದ್ವಿ ನಾವು. ಸೊ ಹಾಗಾಗಿ ಲಾಸ್ಟ್ ಟೈಮಲ್ಲಿ ನಮ್ಗೆ ದೇವರು, ಅಂದರೆ ನಾನು ಈ ದೇವ್ರನ್ನ ಸ್ಟ್ರಾಂಗ್ಲಿ ನಂಬ್ತೀನಿ. ಹಾಗಾಗಿ ಉಡಿ ತುಂಬಿದ್ರು ನಂಗೆ. ಇಲ್ಲ, ನೆಕ್ಸ್ಟ್ ಇಯರ್ ಅನ್ನೋದ್ರಾಗೆ ಅವಳಿ ಜವಳಿ ಮಕ್ಕಳನ್ನ ಹುಟ್ತಾವು ಅಂತಲೇ ಹೇಳಿದರು. ಅದೇ ಥರನೇ ಆಯಿತು. ಸೊ ಹುಟ್ಟಿದರೆ 1 ಇಯರಲ್ಲೇ ಆಯಿತು ಅಂತ ಅಂದರೆ ನಾನು ಕೇಳಿರೋದನ್ನು ಕೊಡಿಸ್ಬೇಕು ಅಂದಿದ್ರು. ಸೊ ಹಾಗಾಗಿ ಜಾಸ್ತಿ ಪ್ರಿಪ್ರೇಷನ್ ಎಲ್ಲ ಇತ್ತು. ಅವರು ಕೇಳಿರೋದು ನಮ್ಮೂರಲ್ಲಿ 12 ದೇವರಿತ್ತು ಟೋಟಲ್ಲು. ಸೊ 12 ದೇವರಿಗೂ ಬಟ್ಟೆ, ಉಡುಗೊರೆ ಅಂತ ಹೇಳ್ತೀವಲ್ಲ, ಉಡುಗೊರೆ ಮತ್ತು 12 ನಿಂಬೆಹಣ್ಣಿನ ಸರ ಅಂತಂದರೆ ನಾನು 21 ಪೋಣಿಸಿ ಹಾಕಬೇಕು ಅಂದ್ಕೊಂಡಿದ್ವಿ. ಬಟ್ ನಮ್ಮ ಪಪ್ಪ 15 ಇರಲಿ ಅಂತಂದು 15ನ ಪೋಣಿಸಿದ್ರು. ಹಾಗೆ ಒಂದು 10 ನೋಟಿನ ಸರ ಹೇಳಿದರು. ಪ್ಲಸ್ ನಾನು ಕೂಡ ನನ್ನ ಡೆಲಿವರಿ ಟೈಮಲ್ಲಿ ನನಗಿನ್ನೂ ಡೇಸ್ ಆಗಿರಲಿಲ್ಲ. ಸೊ ಪ್ರೀ ಮ್ಯಾಚೂರ್ ಬೇಬಿ ಅಂದರೆ ನನ್ನ ಡೆಲಿವರಿ ಪೇನು ಇನ್ನೂ ಏನೂ ಬಂದಿರಲಿಲ್ಲ. ಬಟ್ ನಂಗೆ ಕುಂದ್ರಕ್ಕೋ ಹೇಳೋಕ್ಕೋ ಆಗ್ತಿರ್ಲಿಲ್ಲ. ಹಾಗಾಗಿ ಅವಾಗ ನಾನು ಬೇಡ್ಕೊಂಡಿದ್ದೆ. ಎಲ್ಲರೂ ಹೇಳ್ತಿದ್ರು ವೆಯ್ಟ್ ಕಡಿಮೆ ಇದ್ದರೆ ಹಿಂಗೆ NICU ಇಡ್ತಾರೆ ಅಂತ. ಆ ಟೈಮಲ್ಲಿ ನಾನು ಬೇಡ್ಕೊಂಡಾಗ ಸಕ್ಕರೆ ಎನಿಸ್ತೀನಿ, ನನ್ನ ಮಕ್ಳಿಗೆ ಏನೂ ಆಗದೇ ಇರಲಿ ಅಂತ ಬೇಡ್ಕೊಂಡಿದ್ದೆ. ಹಾಗಾಗಿ ಇವರಿಬ್ಬರು ಬಂದು, ನನ್ನ ಸೆಕೆಂಡ್ ಬೇಬಿ 4 kg ಇದ್ದಾಳೆ, ನನ್ನ ಫಸ್ಟ್ ಬೇಬಿ 3 kg 700 ಗ್ರಾಮ್ ಇದ್ದಾಳೆ. ಹಾಗಾಗಿ ಅವ್ರ ತೂಕ ಸಕ್ಕರೆನ ಕೇಳ್ಕೊಂಡಿದ್ವಿ. ಸೊ ಗಂಧರಾತ್ರಿ ಇದು ಎಲ್ಲ ಹೋದ್ಮೇಲೆ ನೆಕ್ಸ್ಟು ಕತ್ತಲ ರಾತ್ರಿ ದಿನ ಹೋಗಿ ನಾವು ಎಲ್ಲ ದೇವ್ರಿಗೂ ಹೋಗಿ ಭೇಟಿಯಾಗಿ ಹರಕೆನ ಮುಟ್ಟಿಸ್ತಿದ್ದೀವಿ. ಸೊ ನಾನು ಅವತ್ತೊಂದಿನ ಡ್ರೆಸ್ ಚೇಂಜ್ ಹಾಕಿದರೆ ನಡೆಯುತ್ತೆ ಅಂತ ಹೇಳಿದರು. ಹಾಗಾಗಿ ಇಬ್ಬರಿಗೂ ಬೇರೆ ಬೇರೆ ಹಾಕ್ತಿದ್ದೆ. ಅವಳು ನನ್ನ ಸೆಕೆಂಡ್ ಬೇಬಿ ಯಾವಾಗಲೂ ಅನ್ವಿಕಾ ಯಾವಾಗಲೂ ಮಲ್ಕೋತಿರ್ತಾಳೆ. ನಮ್ಮ ಗುಂಡನೂ ಕೂಡ ಬಂದಿದ್ದ, ನಮ್ಮ ತಂಗಿ ಬಂದಿದ್ದರು ಊರಿಂದ. ಅಂದರೆ ನಮ್ಮ ತಮ್ಮ ಅಂದರೆ ನಮ್ಮ ತಂಗಿಗೆ ಮಗುಗೂ ಆರಾಮಿರಲಿಲ್ಲ. ನಮ್ಮ ಗುಂಡನಾಗ ಆರಾಮ ಇಲ್ಲದೆ ಇರುವಾಗ ನಮ್ಮಮ್ಮ ಬೇಡ್ಕೊಂಡಿದ್ರು ನನ್ನ ಮೊಮ್ಮಗ ಆರಾಮಾಗಲಿ, ನಾನು ಅವ್ರ ತೂಕ ಸಕ್ಕರೆ ಎನಿಸ್ತೀನಿ ಅಂತ. ಸೊ ಹಾಗಾಗಿ ಕರೆಸ್ಕೊಂಡಿದ್ವಿ. ನಾವು ತಂದಿರುವಂಥ ಎಲ್ಲ ಉಡುಗೊರೆನೂ ನಮಗೇನೇನು ಹೇಳಿದ್ರು. ಹರಕೆ 12 ವರ್ಷ ಇರುತ್ತಾ, ಸೊ 12 ವರ್ಷ ಯಾವಾಗಾದರೂ ಮುಟ್ಟಿಸ್ಬೋದು ಅಂತ ಎಲ್ಲರೂ ಹೇಳ್ತಿದ್ರು. ಅರ್ಜೆಂಟೆಲ್ಲ ಬೇಡ, ನೆಕ್ಸ್ಟ್ ಇನ್ನೂ ಐತಿ ಟೈಮು, ನಿನ್ನ ಹಸ್ಬೆಂಡ್ ಬಂದಾಗ ಮುಟ್ಟಿಸುವಂತ್ರಿ ಅಂತ ಹೇಳಿದರು. ಬಟ್ ನಮ್ಮ ಹಸ್ಬೆಂಡ್ ಬೇಡ, ಮುಂದೆ ಹಾಕೋದೇನು ಬೇಡ, ಇವಾಗ ಹೇಳಿದಾರ ನಮ್ಗೆ ಆಗೈತಿ, ಚಲೋ ಆಗೈತಿ ಅಂದರೆ ನಾವು ಇವಾಗೇ ಮುಟ್ಟಿಸ್ಬಿಡೋಣ ಅಂತಂದು ಹೇಳಿ ಎಲ್ಲ ತೊಗೊಂಡು ಬಂದಿದ್ರು.
ಸೊ ಈ ಮೊಹರಂ ಒಂಥರ ಸ್ಪೆಷಲ್ಲು. ಯಾಕಂದರೆ ನಾನು ಕೇಳಿರೋಂಥ ವರ ನಂಗೆ ಸಿಕ್ಕೈತಿ. ಹಾಗಾಗಿ ನನ್ನ ಬೇಬೀಸು ಕೂಡ ಫಸ್ಟ್ ಮೊಹರಂ ಅಲ್ಲ, ಸ್ವಲ್ಪ ಸ್ಪೆಷಲ್ಲು. ಹಂಗಾಗಿ ನಾನು ಈ ವ್ಲಾಗ್ನ ಮಾಡಲೇಬೇಕು ಅಂತಂದು ವಿಡಿಯೋ ಮಾಡ್ಕೊಂಡಿರೋದು. ನಮ್ಮ ಊರ ಒಂದು ಸ್ಪೆಷಲ್ ಏನಂತಂದರೆ 12 ದೇವರು ಕೂಡ ಎಲ್ಲ ದೇವರು ಕೂಡ ಬೆಳ್ಳಿಯಿಂದನೇ ಮಾಡಿರೋದು. ಸೊ 12 ದೇವರು ನಮ್ಮ ಮನೇಲಿ ಎಲ್ಲ ದೇವರಿಗೂ ಹೋಗಿ ಇದನ್ನೆಲ್ಲ ಹರಕೆ ಮುಟ್ಟಿಸಿ ಹಾಗೆ ನಮಗೆ ನನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿಸಿದ್ವಿ. ಎಲ್ಲ ಅವರು ಕೂಡ ನನ್ನ ಮಕ್ಕಳನ್ನ ಎತ್ಕೊಂಡು ಎಲ್ಲ ದೇವರಿಗೂ ಕೂಡ ಆಶೀರ್ವಾದ ಮಾಡಿಸಿಕೊಟ್ರು. ಸೊ ಒಂಥರ ಬ್ಲೆಸ್ಡ್ ಅಂತ ಹೇಳ್ಬೋದು. ಈ ದೇವ್ರನ್ನ ನಾನು ಜಾಸ್ತಿ ನಂಬ್ತೀನಿ. ಯಾಕಂದರೆ ಇದು ನನಗೆ ವರ ಕೊಟ್ಟೈತಿ, ಹಾಗಾಗಿ ನಾನು ನಂಬ್ತೀನಿ ಅಷ್ಟೇ, ಬಿಟ್ಟರೆ ಏನಿಲ್ಲ. ಸೊ ನೋಡ್ತಿರ್ಬೇಕು, ಎಲ್ಲ ದೇವ್ರಿಗೂ ಹರಕೆ ಮುಟ್ಟಿಸಿ ನಮ್ಮ ಬೇಬೀಸನ್ನೆಲ್ಲನೂ ಆಶೀರ್ವಾದ ಮಾಡಿಸ್ತಿದ್ದಾರೆ. ಅವ್ರ ಡ್ಯಾಡಿ ಇಲ್ಲ ಅನ್ನೋದು ಒಂದೇ ಬೇಜಾರು. ಇಲ್ಲಾಂದರೆ ಎಲ್ಲ ಇನ್ನೂ ಹ್ಯಾಪಿಯಾಗಿರ್ತಿದ್ದೆ ನಾನು, ಅವ್ರ ಡ್ಯಾಡಿ ರಜೆಗೆ ಬಂದಿದ್ದರೆ. ಬಟ್ ನೆಕ್ಸ್ಟ್ ಮಂತ್ ರಜೆ ಐತೆ ಅವ್ರದ್ದು, ಹಾಗಾಗಿ ಹೆಂಗೆ ಬರುತ್ತೆ ಹಂಗೆ ಹೋಗಲೇಬೇಕಲ್ಲ, ಅನಿವಾರ್ಯ. ಸೊ ಅವಳು ಫುಲ್ ಹ್ಯಾಪಿಯಾಗಿದ್ಲು, ನಮ್ಮ ಫಸ್ಟ್ ಬೇಬಿ. ಅಂದರೆ ನಮ್ಮ ಅನ್ಶಿಕಾ ಯಾವ ಥರ ಅಂತ ಅಂದರೆ, ಜಾಸ್ತಿ ಹೊರಗಡೆ ಹೋದಾಗ ಅವಳಿಗೆ ಜಾಸ್ತಿ ಖುಷಿ ಆಗುತ್ತೆ, ಮಲ್ಗೋದೇ ಇಲ್ಲ. ನಮ್ಮ ಅನ್ವಿಕಾ ಹೆಂಗಂದರೆ, ಹೊರಗಡೆ ಹೋದರೆ ನಿದ್ದೆ ಜಾಸ್ತಿ, ಮನೆಯೊಳಗೆ ನಿದ್ದೆ ಇಲ್ಲ, ಈ ಥರ. ಎಲ್ಲರಿಗೂ ಉಡಿ ತುಂಬ್ತಿದ್ರು. ಏನೋ ನಮ್ಮ ಮನಸ್ಸಲ್ಲಿರೋದನ್ನು ಕೇಳಿಕೊಂಡು ಬೇಡ್ಕೊಂಡು ಒಂದು 5 ನಿಮಿಷ ಬಿಟ್ಟು ಕಣ್ಣು ತೆಗೆದು ಆಮೇಲೆ ಉಡಿ ತುಂಬಿಸ್ಕೋಬೇಕಂತ ಅದು ಆಗುತ್ತಂತ. ಅದು ಆಗೇ ಆಗುತ್ತೆ. ಬಟ್ ನನಗೂ ಕೂಡ ರಿಯಲಾಗಿ ಆಗೈತಿ. ಸೊ ಈ ಸಾರಿ ಕೂಡ ನಂಗೆ ಅವರು ಉಡಿ ತುಂಬಿದ್ರು. ಏನಂತ ಆದರೆ, ಈ ಸಾರಿ ಕೂಡ ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ, ನಮ್ಮ ಹಸ್ಬೆಂಡ್ ಬಗ್ಗೆನೇ ಹೇಳಬೇಕು ಅನ್ನೋದಿತ್ತು. ಆ್ಯಂಡ್ ಫೈನಲಿ ಅವ್ರು ಹಾಗೆ ಹೇಳಿದರು. ನನಗೇನು ಅಂತಂದರೆ, ನಮ್ಮ ಹಸ್ಬೆಂಡ್ ಯಾವಾಗಲೂ ಸೇಫ್ ಆಗಿರಬೇಕು ಇಷ್ಟೇ. ಅವರು ಕೂಡ ಹೇಳಿದರು, ನಿನ್ನ ಗಂಡ ಡ್ಯೂಟಿ ಮುಗಿಸ್ಕೊಂಡು ಬರೋವರೆಗೂ ಏನೂ ಆಗಲ್ಲ ಅಂತಂದು. ಅವ್ರ ಜೊತೆ ಇದ್ದಾಗ ತುಂಬಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಗಂಡ ಸೇಫ್ ಆಗಿರಬೇಕು ಅಂದರೆ, ನಮ್ಮ ಮನೆಯವರು ಆರ್ಮಿಯಲ್ಲಿ ಇರೋದ್ರಿಂದ ಸ್ವಲ್ಪ ನಂಗೆ ಬೇಜಾರು. ಯಾವ ಟೈಮಲ್ಲಿ ಏನಾಗುತ್ತಾ, ಅವ್ರು ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಟೆನ್ಷನ್ ಆಗುತ್ತಾ, ಮೆಸೇಜು ಬೇಗ ಮಾಡಲಿಲ್ಲ ಅಂದ್ರೂ ಸ್ವಲ್ಪ ಟೆನ್ಷನ್ನು. ಹಾಗಾಗಿ ನಾನು ದೇವ್ರನ್ನ ಅದನ್ನೇ ಬೇಡ್ಕೋತಿದ್ದೆ ನಾನು. ನನ್ನ ಗಂಡ 20 ವರ್ಷ ಡ್ಯೂಟಿ ಚೆನ್ನಾಗಿ ಮಾಡಿ ಬರಲಿ, ಏನೂ ತೊಂದರೆ ಇಲ್ಲದೆ. ಆ್ಯಂಡ್ ಇವನ್ ನನಗೂ ಕೂಡ ಒಂದು ಯಾವುದಾದ್ರೂ ಟ್ರೈ ಮಾಡ್ತಿದ್ದೀನಿ, ಆಗಲಿ ಜಾಬು ಅಂತ ಅಷ್ಟೇ ಬೇಡ್ಕೊಂಡಿರೋದು. ಸೊ ಇದು ನೆಕ್ಸ್ಟ್ ಡೇ, ದೇವ್ರ ಹೋಳಿಗೆ ಹೋಗೋ ದಿನ. ಸೊ ನಮ್ಮ ಅನ್ಶಿಕಾ ಅಂತೂ ಫುಲ್ಲು ಲುಕ್ಕು ಕೊಡ್ತಿದ್ದಾಳ. ನಮ್ಮ ಅನ್ವಿಕಾ ಮಲ್ಕೊಂಡಿದ್ದಾಳೆ. ಅದೇ ಹೇಳ್ತಿದ್ದೀನಲ್ಲ, ನಮ್ಮ ಅನ್ವಿಕಾ ಯಾವಾಗಲೂ ಮಲ್ಕೋತಾಳು, ಅನ್ಶಿಕಾ ಯಾವಾಗಲೂ ಹೇಳ್ತಾಳೆ. ಸೊ ಫುಲ್ ಹ್ಯಾಪಿಯಾಗಿದ್ದರು ಮನೆಯವರೆಲ್ಲ. ಅಂದರೆ ಹೊರಗಡೆ ಕರ್ಕೊಂಡು ಬಂದಾಗೆಲ್ಲ ಅವ್ರಲ್ಲೆಲ್ಲರೂ ಏನಂತಿದ್ರು ಅಂದರೆ, ಇಷ್ಟು ಸಣ್ಣದಿದ್ದಾವು ಪಾಪು ಯಾಕೆ ಕರ್ಕೊಂಡು ಬಂದಿದ್ರಿ, ಇಷ್ಟು ಸಣ್ಣದಿದ್ದಾವು ಪಾಪು ಯಾಕೆ ಕರ್ಕೊಂಡು ಬಂದಿದ್ರಿ ಅಂತ. ಬಟ್ ಏನು ಅಂತಂದರೆ, ಹರಕೆ ಇರುತ್ತಲ್ಲ, ಕರ್ಕೊಂಡೋದ್ರೆ ಏನಾಗಲ್ಲ ದೇವರಿಗೆ ಅಂತ ನಮ್ಮಮ್ಮ. ನಾವು ಅವ್ರನ್ನ ಯಾವ ಥರ ಅಂದರೆ ಅಪರೂಪ ಮಾಡೇ ಇಲ್ಲ. 15 ಡೇಸ್ ಅವರು 15 ದಿನದವ್ರು ಇದ್ದರು, ಆವಾಗಲೇ ಹೊರಗೆಲ್ಲ ಕರ್ಕೊಂಡು ಅಡ್ಡಾಡಿದ್ವಿ ನಾವು. ಅದು ಒಂದು ಗಾದೆನೇ ಐತಿ, ಓಣಿ ಒಳಗೆ ಇಟ್ಟಿದ್ದು ಕೂಸು ಬೆಳೀತು, ಕೋಣಿ ಒಳಗೆ ಇಟ್ಟಿದ್ದು ಕೂಸು ಕೊಳೀತು ಅಂತ. ಹಾಗಾಗಿ ನಮ್ಮಮ್ಮ ಅಪರೂಪ ಮಾಡೇ ಇಲ್ಲ, ಹೊರಗೆ ಕರ್ಕೊಂಡು ಹೋಗ್ತಾರೆ. ಸೊ ನಮ್ಮ ಊರಲ್ಲಿ ಮೊಹರಂ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮನೂರಲ್ಲಿ ಎಲ್ಲ ದೇವರು ಒಂಥರ ಸ್ಟ್ರಾಂಗು, ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಇದರಲ್ಲಿ ನೋಡ್ತಿರ್ಬೇಕು, ನಮ್ಮ ಡ್ಯಾಡಿ ಹಿಡ್ಕೊಂಡಿದ್ದಾರೆ ದೇವ್ರನ್ನ. ನಮ್ಮ ಡ್ಯಾಡಿಗೆ ದೇವ್ರು ಬರಲ್ಲ, ಬಟ್ ಹಿಡ್ಕೊಳ್ತಾರೆ. ಅಂದರೆ ಪ್ರತಿ ವರ್ಷವೂ ಒಬ್ಬರಿಗೆ ಒಂದು ದೇವ್ರು ಹಿಡ್ಕೋಬೇಕು ಅಂತ ಇರುತ್ತೆ. ಹಾಗಾಗಿ ನಮ್ಮ ಡ್ಯಾಡಿ ಹಿಡ್ಕೋತಿದ್ದಾರೆ. ಸೊ ಫುಲ್ ರಶ್ಶು, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಹಾಗಾಗಿ ನಮ್ಮ ಅನ್ವಿಕಾನ ಕರ್ಕೊಂಡು ನಮ್ಮ ತಂಗಿ ಕುಂತಿದ್ಲು. ಸೊ ನೋಡ್ತಿರ್ಬೇಕು ಎಷ್ಟು ಜನ ಅಂತಂದು. ಅವಳು ಜಾಸ್ತಿ ಮೊಬೈಲಿಗೆ ಅಂದರೆ, ಕ್ಯಾಮ್ರಾ ನಾವು ಫೋಟೋಸ್ ತೆಗಿತಿದ್ರೆ ಆಯಿತು, ವಿಡಿಯೋ ಮಾಡ್ತಿದ್ರೆ ಆಯಿತು, ಸಡನ್ನಾಗಿ ಪೋಸ್ ಕೊಡ್ತಾಳೆ, ನೋಡ್ತಾಳೆ, ಅಷ್ಟು ಆ್ಯಕ್ಟಿವ್ ಇದ್ದಾಳೆ ಅವಳು. ಬಟ್ ಅವಳೇ ಸೈಲೆಂಟು. ನನ್ನ ಸೆಕೆಂಡ್ ಬೇಬಿ ಯಾವ ಥರ ಅಂದರೆ, ಫುಲ್ ವೈಲೆಂಟು, ಜಗಳ ಗಂಟೆ. ನಮ್ಮ ಮನೆಯಲ್ಲೆಲ್ಲ ಬೆಂಕಿ ಅಂತ ಕರೀತಾರೆ ನಮ್ಮ ಪಪ್ಪ ಅವಳಿಗೆ. ಅವಳು ಹೊರಗಡೆ ಬಂದಾಗ ಸ್ವಲ್ಪ ಸೈಲೆಂಟ್ ಅನ್ನಿಸ್ತಾಳೆ ಜನಕ್ಕೆ, ಬಟ್ ಮನೆಯೊಳಗೆ ಜಾಸ್ತಿ ವೈಲೆಂಟ್, ಆ ಥರ ಇದ್ದಾಳೆ. ಸೊ ಏನೋ ಒಂಥರ ಮೊಹರಂ ಅಂತ ಬಂದರೆ ಪಾಸಿಟಿವ್ ವೈಬ್ಸೇ. ಸೊ ನಾವು ಅಲ್ಲಿ ದೇವ್ರು ಇರೋ ಹತ್ರ ಹೋಗಿರಲಿಲ್ಲ, ಸ್ವಲ್ಪ ದೂರ ಇದ್ವಿ. ಯಾಕಂದರೆ ಫುಲ್ ರಶ್ ಇತ್ತು, ಮಳೆ ಬೇರೆ ಜಾಸ್ತಿ ಇತ್ತು. ಮಳೆ ಒಂದು ಸ್ವಲ್ಪ ನಿಂತೆ ಇಲ್ಲ, ಅಷ್ಟು ಇತ್ತು. ಈವ್ನಿಂಗ್ ಯಾವ ಥರ ಆಗ್ತಾ ಬಂತು, ಮಳೆ ಜಾಸ್ತಿನೇ ಆಗ್ತಾ ಬಂತು. ಹಾಗಾಗಿ
ಸೊ ನಾವು ಗುಡಿ ಹತ್ರನೇ ನಿಂತಿದ್ವಿ. ನಮ್ಮ ಪಪ್ಪನ ಕೈಯಾಗ ಅವರು ನಮ್ಮ ಬೇಬೀಸ್ ಇಬ್ಬರನ್ನೂ ಕೊಟ್ಟು ಆಶೀರ್ವಾದ ಮಾಡಿಸ್ಕೊಂಡು ಬಾ ಅಂತ ಕೊಟ್ಟಿದ್ದೆ ನಾನು. ನಮ್ಮ ಪಪ್ಪ ಇಸ್ಕೊಂಡು ಹೋಗಿ ಮಾಡಿಸ್ಕೊಂಡು ಬಂದಿದ್ದರು. ಸೊ ನನ್ನ ಅನ್ವಿಕಾ ನೋಡಿ ಎದ್ಲು. ಅಷ್ಟು ರಶ್ ಇದ್ದರೂ ಕೂಡ ಅವಳು ಸ್ಮೈಲ್ ಮಾಡ್ತಾಯಿದ್ಲು. ಸೊ ಅದನ್ನ ಸ್ವಲ್ಪ ಸ್ಮೈಲ್ ಮಾಡೋದನ್ನು ಮಾಡಿದೆ, ಬಟ್ ಅವಳು ನಿಂದಿರಿಸ್ಬಿಟ್ಲು ಸ್ಮೈಲ್ ಮಾಡೋದು. ಸೊ ಮಳೆ ಅಂತೂ ಜಾಸ್ತಿ ಇತ್ತು, ಹಾಗಾಗಿ ಮೊಹರಂ ಚೆನ್ನಾಗಿ ಆಯಿತು. ಮಳೆ ಇದ್ದರೂ ಕೂಡ ಚೆನ್ನಾಗಾಯಿತು. ಜನ ಒಂದು ಸ್ವಲ್ಪ ಮಳೆ ಬಂದಾಗ ಆ ಸೈಡ್ ಈ ಸೈಡ್ ಹೋಗೋದು, ಮತ್ತೆ ಬಂದು ನಿಂದ್ರೋದು, ಇಷ್ಟೇ ಇತ್ತು. ಇನ್ನೇನು ಕತ್ಲಾಗ್ತಾ ಬಂತು, ದೇವರೆಲ್ಲ ಸವಾರಿಗೆ ಹೊರಡ್ತಾ ಇದ್ದರು. ಸೊ ಇನ್ನು ಪಕ್ಕೀರನ್ನ ಮಾಡಿರ್ತೀವಲ್ಲ ಅವ್ರನ್ನ ಪಕ್ಕೀರನ್ನ ಮುಗಿಸುವಂಥ ಟೈಮಲ್ಲ ಇವಾಗ. ಸೊ ಹಂಗಾಗಿ ನಮ್ಮಕ್ಕ ಹೊತ್ಕೊಂಡಿದ್ರು ನಮ್ಮ ಅನ್ಶಿಕಾನ. ಎಲ್ಲ ಕೈಯಲ್ಲಿರೋ ಲಾಡಿ ಅದನ್ನೆಲ್ಲ ಬಿಚ್ಚಿಕೊಟ್ವಿ. ನಮ್ಮ ಪಪ್ಪ ಬಂದು, ಅಂದರೆ ಇನ್ನೂ ಸಣ್ಣವರಿದ್ದಾರಲ್ಲ ಇವರು, ಹಾಗಾಗಿ ಅಲ್ಲೆಲ್ಲ ನಮ್ಗೆ ಒಂದೊಂದು ಸೈಡ್ ಒಂದೊಂದು ಪದ್ಧತಿ ಇರುತ್ತೆ. ನಮ್ಮ ಕಡೆ ಹೆಂಗಂದರೆ ಸ್ವಲ್ಪ ನೀರು ಹಾಕಿರ್ತೀವಲ್ಲ ಅದರಲ್ಲಿ ಉಳ್ಳಾಡಿಸ್ತಾರೆ ರಜ್ಜಲ್ಲಿ. ಬಟ್ ನನ್ನ ಗಂಡನ ಮನೇಲಿ ಆ ಥರ ಇಲ್ಲ. ಒಂದೊಂದು ಸೈಡ್ ಒಂದೊಂದು ಥರ ಹೆಂಗೆ ಬರುತ್ತೋ ಆ ಥರ ಹೋಗೋದು. ಸೊ ಇವತ್ತಿನ ಮೊಹರಂ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ನನ್ನ ಬೇಬೀಸ್ದು ಫಸ್ಟ್ ಮೊಹರಂ ಅಲ್ಲ, ಹಾಗಾಗಿ ನನಗೆ ಮೆಮ್ರೇಬಲ್. ನಮ್ಮ ಬೇಬೀಸ್ದು ಏನೇ ಫಸ್ಟ್ ಬಂದರೂ ಅವ್ರು ಮೆಮ್ರೇಬಲ್ಲು. ಹಾಗಾಗಿ ನೋಡ್ತಿದ್ವಿ. ನಮ್ಮ ಪಪ್ಪ ನೋಡಿ ಆಟ ಆಡಿಸ್ತಿದ್ರು. ಅನ್ವಿಕಾನ ಹೊತ್ಕೊಂಡು ಸ್ವಲ್ಪ ಕಪಾಳಕ್ಕೆ ಆ ಸೈಡ್ ಈ ಸೈಡ್ ಒಂದು ಸ್ವಲ್ಪ ರಜ್ಜನ ಹಚ್ಚಿ ಕಂಪ್ಲೀಟ್ ಮಾಡಿದರು. ಇಲ್ಲ ಹೋಗಿ ಬನ್ನಿ ನಮ್ಮಮ್ಮ ಹೋಗಿ ಬನ್ನಿ ಅಂದರು. ನಾವು ಮನೆಗೆ ಬಂದ್ವಿ. ಮಗ ಕೋನ್ ಹಚ್ಕೊಂಡ್ಬಿಟ್ಟಿರಿ ನೀವು. ಸೊ ನಮ್ಮೂರ ಮೊಹರಂ ಈ ಥರ ಇತ್ತು. ನಿಮ್ಮೂರ ಮೊಹರಂ ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ನೀವು ಕೂಡ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ಥ್ಯಾಂಕ್ ಯು.